ವಿಜಿ ಅವರೇ, ವಿಜಿ ಅವರೇ, ಹಾ ಹೇಳಿ. ವಿಜಿ ಅವರೇ, ವಿಜಿ ಅವರೇ, ವಿಜಿ ಅವರೇ. ಏನು ವರ್ಷ ಅವರೇ ನೀವು? ಅಲ್ಲ, ಚೆಲುವಿನ ಚಿತ್ತಾರ ಫಿಲಮಲ್ಲಿ ಐಸು 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 ಅಂತ ಕೇಳ್ತಾನಲ್ಲ ಮಾದೇಶ, ಆ ಥರ ನೀವು ವಿಜಿ ವಿಜಿ ಅಂತ ಕೇಳ್ತಾ ಇದ್ದೀರಾ. ಅವಳು ಹೇಳು ಮಾದೇಶ ಅಂತಾಳಲ್ಲ, ಹಂಗೆ ನಾನು ಹೇಳ್ರಿ ವರ್ಷ ಅವರೇ ಅಂತ ಹೇಳಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಹೇಳಿ ವರ್ಷ ಅವರೇ. ಅಯ್ಯೋ ಏನು ಹಂಗೇನಿ, ಚೆಲುವಿನ ಚಿತ್ತಾರ ಮೂವಿ ಥರ ಮಾತಾಡ್ತೀರಾ, ಹೇಳಿ. ಹಾಗೆ ಅನ್ಕೊಳ್ಳಿ ಮತ್ತೆ. ಹೇಳಿದ್ಕೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದಮೇಲೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನಿನ್ನೆ. ನಿಜವಾಗ್ಲೂ ಪ್ರಾಮಿಸ್, ನನಗೆ ತುಂಬ ಬೇಜಾರಾಯಿತು. ರಾತ್ರಿ ಎಲ್ಲ ಹತ್ತಿದ್ದೀನಿ ಗೊತ್ತಾ. ನೀವೇನು ಒಪ್ಕೊಳ್ತಲೇ ಇಲ್ವಲ್ಲ. ಅಲ್ಲ, ಇಂಥದ್ದು ಕಡಿಮೆ ಆಗೈತೆ, ನನಗೆ ಹಿಂಗೆ ಇಷ್ಟ ಇಲ್ಲ, ಯಾವ ಕಾರಣಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನಾದರೂ ಹೇಳ್ಬೇಕಾ? ಅಯ್ಯೋ ಬಿಡಿಯಪ್ಪ, ಏನೋ ಓಕೆ ಮಾಡಿದ್ದೀನಲ್ಲ ಬಿಡಿ, ಓಕೆ ಅಂತ ಹೇಳಲಿಲ್ವಾ? ಮತ್ತು ನೀನು ನಾನು ನಿನ್ನೆ ಎಷ್ಟು ಪ್ರೀತಿಯಿಂದ ಡೈರಿ ಮಿಲ್ಕು ರೋಸ್ ತೊಗೊಂಡು ಬಂದಾಗ ನೀನು ನಾನು ಹೇಳಿದ್ದು ನೀನು ಒಪ್ಕೊಂಡಿದ್ರೆ ಇವತ್ತು ತುಂಬ ಚೆನ್ನಾಗಿರ್ತಿತ್ತು. ಅದು ಬಿಟ್ಬಿಟ್ಟು ಇವಾಗ ಓಕೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಇನ್ನೂ ಮನಸ್ಪೂರ್ವಕ ಒಪ್ಪಿಲ್ಲ ನನಗಂತ ಗೊತ್ತು. ಯಾಕೆ ನಾನಂದರೆ ಇಷ್ಟ ಇಲ್ವಾ? ಎಷ್ಟು ಬೇಜಾರಾಯಿತು ಗೊತ್ತಾ. ನಿನ್ನೆ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡೇ ಇಲ್ಲ. ರಾತ್ರಿ ಬರ್ತೀರಾ ಅಲ್ಲೇ ಮಲ್ಕೊಳ್ಳೋಕ್ಕೆ ಅಂತ ನೋಡ್ತಾ ಇದ್ದೆ, ಬರಲೇ ಇಲ್ಲ ಕೊನೆಗೂ. ಅಲ್ಲಿಗೂ ಬರಲಿಲ್ಲ, ಏನಿಲ್ಲ. ನನಗೆ ಗೊತ್ತಾಯಿತು ಇವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿ. ವಿಜಿ ಅವರೇ, ವಿಜಿ ಅವರೇ, ವಿಜಿ ಅವರೇ. ಏನು ಮಾದೇಶ? ಐಸು ಐಸು ಐಸು. ಹೇಳು ಮಾದೇಶ, ಅದೇನಂತ ಹೇಳು, ನಿನ್ನ ಪ್ರಾಬ್ಲಮ್ ಏನಂತ ಹೇಳು. ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅಲ್ಲ, ನೀವು ಇನ್ನೂ ಒಪ್ಪಿಲ್ಲ. ಒಪ್ಪಿದ್ದೀರಾ ತಾನೇ? ನಾನಂದರೆ ಇಷ್ಟ ಐತೆ ತಾನೇ ನಿಮಗೆ? ಎಷ್ಟು ಸತಿ ಹೇಳಿ ನಾನು ನಿನಗೆ, ನೀನಂದರೆ ನನಗೆ ಇಷ್ಟ ಅಂತ ಎಷ್ಟು ಸತಿ ಹೇಳಿ. ಬೆಳಿಗ್ಗೆ ಬರಬೇಕಾದ್ರೆ ಗಾಡೀಲಿ ಹೇಳಿದ್ದೀನಿ, ಇಲ್ಲೂ ಮತ್ತೆ ಕೇಳ್ತಾ ಇದ್ದೀರಾ. ಅಯ್ಯೋ ಎಷ್ಟು ಸತಿ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಿಮ್ಮ ಮುಖದಲ್ಲಿ ನಗು ಇಲ್ಲ, ನಿಮ್ಮ ಮುಖದಲ್ಲಿ ತುಂಬ ಕೋಪ ಐತೆ. ನಿಮಗೆ ಇಷ್ಟ ಇಲ್ಲ ಗೊತ್ತು, ನೀವು ಇನ್ನೂ ಮನಸ್ಪೂರ್ವಕ ಒಪ್ಪಿಲ್ಲ. ಒಪ್ಪಿಲ್ಲ ಅಂದರೆ ಒಪ್ಪಿಲ್ಲ ಹೇಳಿ. ನನಗೆ ಕೆಲಸ ಐತೆ, ಬೇಗ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ನೀವು ಹೆಂಗೆ ಸಮಾಧಾನ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ಸಾಯಂಕಾಲಕ್ಕೆ ನೀವೇನು ಮಾಡ್ತಿರೋ ಗೊತ್ತಿಲ್ಲಪ್ಪ ನನಗೆ, ಅಷ್ಟೇ. ನಾನಂತೂ ನಿಮ್ಮ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ನನ್ನ ಹೃದಯದಲ್ಲಿ ಯಾರು ಬಾಗಿಲು ತೆಗ್ದು ಹೋಗಿರಲಿಲ್ಲ. ನನ್ನ ಹೃದಯದೊಳಗಡೆ ನೀವೇ ಹೋಗಿದ್ದೀರ ಬಾಗಿಲು ತಕ್ಕೊಂಡು. ನೀವೇನೇ ಹೊರಗೆ ಬರೋದು ನೀವೇನೇ, ಒಳಗೆ ಹೋಗೋದು ನೀವೇ, ಎಲ್ಲ ನೀವೇನೇ ನನಗೆ. ಅಯ್ಯೋ ಸುಗುಣಂಗೆ ಗೊತ್ತಾದರೆ ಏನಂತಾಳೆ ಅಂತ ಹೇಳಿ ವಿಷಯ. ಇವಣ್ಣ ಯಾಕೆ ಯಾವಾಗಲೂ ಈ ಮಕ್ಕನ ಹತ್ರ ಮಾತಾಡ್ತಿರುತ್ತೆ? ವರ್ಷ ಅಣ್ಣ. ಏನು ಸುಕನ್ಯಾ? ಏನಂದರೆ ನಾನು ನಿಮ್ಮನ್ನ ಒಂದು ವಿಷಯ ಕೇಳಬೇಕು. ನೀವು ಏನಿಬ್ರು ತಪ್ಪು ತಿಳ್ಕೊಬೇಡಿ, ನೀವಿಬ್ರು ಗಂಡ ಹೆಂಡ್ತಿನಾ? ಹಾಂ ಹೌದು, ಗಂಡ ಹೆಂಡ್ತಿನೇ. ಯಾಕೆ? ನೀವಿಬ್ರು ಗಂಡ ಹೆಂಡ್ತಿನೇ. ಅದಕ್ಕೇನೆ ನೀವೊಬ್ರಿಗೊಬ್ರು ಬಿಟ್ಟಿರ್ತಾ ಇಲ್ಲ. ಯಾವಾಗಲೂ ಬಂದು ಅದಕ್ಕೆ ಅಕ್ಕನ ಹತ್ರ ಮಾತಾಡ್ತಿರ್ತೀರ. ಮನೇಲಿ ಬೇರೆ ಜೊತೆಗಿರ್ತಾರೆ, ಸಾಲ್ದಾ? ಇಲ್ಲಿಗೆ ಬಂದು ಯಾವಾಗಲೂ ಮಾತಾಡ್ತಾನೆ ಇರ್ತೀರಾ, ಯಾಕೆ? ನಾವಿಬ್ಬರು ಗಂಡ ಹೆಂಡ್ತಿನೇ ಕಣಮ್ಮ. ಏನಾದ್ರು ಸ್ವಲ್ಪ ಕಷ್ಟ ಸುಖಗಳು ಇರ್ತಾವಲ್ಲಮ್ಮ ಮನೆಗೆ ಮಾತಾಡದೆ ಇಲ್ದವು, ಅದಕ್ಕೆ ಇಲ್ಲಿ ಮಾತಾಡ್ತೀವಿ ಅಷ್ಟೇ. ಹೋಗಿ ಕೆಲಸ ಮಾಡ್ಕೊ ಹೋಗಿ ನೀನು. ಸರಿ ಆಯಿತು. ನಾನು ಇವರಿಬ್ರು ಯಾಕಪ್ಪ ಯಾವಾಗಲೂ ಜೊತೆಗೆ ಮಾತಾಡ್ತಿರ್ತಾರೆ, ನೀವು ನೋಡಿದ್ರೆ ಅಲ್ಲಿ ಬಿಲ್ಲಿ ಹಾಕೋದು ಬಿಟ್ಟೆ ಬಂದು ಇಲ್ಲಿ ಮಾತಾಡ್ತಾ ಇರ್ತೀರಾ. ಅದಕ್ಕೆ ಇವಕ್ಕನು ನಿಮ್ಮ ಜೊತೆನೇ ಮಾತಾಡ್ತಾ ಇರುತ್ತೆ. ಅದಕ್ಕೆ ಯಾಕಪ್ಪ ಇವರಿಬ್ರು ಹಿಂಗೆ ಮಾತಾಡ್ತಾರೆ ಅನಿಸುತ್ತೆ ಇಲ್ಲಿ, ಅದಕ್ಕೇ ಕೇಳಿದೆ ಅಷ್ಟೇ, ಬೇಜಾರಾಗ್ಬಿಡಿ. ಇಲ್ಲ ಬಿಡಮ್ಮ, ಬೇಜಾರೇನಾಗಲ್ಲ. ವರ್ಷ ಅವರೇ, ಏನಿದು ನೀವು ಗಂಡ ಹೆಂಡ್ತಿ ಅಂತ ಹೇಳ್ಬಿಟ್ರಲ್ಲ ಹುಡುಗಿಗೆ? ಮತ್ತೆ ಇರೋದು ಹೇಳಿದೆ. ಮುಂದೆ ಗಂಡ ಹೆಂಡ್ತಿನೇ ನಾವಿಬ್ರು ಅಷ್ಟೇ. ನಾನು ನಿನ್ನ ಮದುವೆ ಆಗ್ತೀನಿ, ನೀನು ನನ್ನ ಒಪ್ಕೋಬೇಕು ಅಷ್ಟೇ. ಗಂಡ ಹೆಂಡ್ತಿನೇ ನಾವಿಬ್ರು. ಅಯ್ಯೋ ಯಪ್ಪ ಸುಗುಣ, ಏನಿಲ್ಲ, ಈ ವಿಷಯ ಗೊತ್ತಾಗ್ಬಿಟ್ರೆ ವಿಜಿ ನೀನೆಂಥ ಮನೆ ಆಳಿನೇ, ನನಗಿಂಥ ಕೆಲಸ ಮಾಡಿಬಿಟ್ಟಲ್ಲ ನೀನು, ಎಂಥ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ಸುಗುಣ ಏನಿಲ್ಲ ಗೋಳಾಡ್ಬಿಡ್ತಾಳೆ. ಬಾಯಿಗೆ ಬಂದಾಗ ಅಂದ್ಬಿಡ್ತಾಳೆ ನನ್ನ. ನೀವು ವರ್ಷ ಅವರೇ, ನನ್ನ ಮೇಲೆ ಯಾಕೆ ನಿಮ್ಗೆ ಇಷ್ಟು ಆಕರ್ಷಣೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ, ಏನು, ಎತ್ತ, ಈ ಬೇಡ ಇಂಥ ಪದಗಳು ಬಳಸೋಕ್ಕೆ ಹೋಗ್ಬಿಡ. ಯಾಕೆ, ಏನು, ಯಾರು ಹೇಳಿದ್ರು, ಎಲ್ಲಿಗೆ, ಏನು, ಇವೆಲ್ಲ ಕ್ವಶನ್ ಮಾರ್ಕ್ ಇರೋ ಅಂಥವು ಬಳಸಲೇಬೇಡ ನೀನು, ಸರಿನಾ? ಅವೆಲ್ಲ ಬಳಸೋಕೆ ಹೋದರೆ ಆಗೋದಿಲ್ಲ ಕತೆ. ಅವನ್ನೆಲ್ಲ ಬಳಸಿದ್ರೆ ಇವಾಗ ನಾನು ನೀನು ಹೆಂಗಿದ್ದೀವಿ ಹಂಗೆ ಇರ್ತೀವಿ. ಮುಂದೆ ಹೋಗೋಲ್ಲ, ಸರಿನಾ? ನಾವಿಬ್ರು ಚೆನ್ನಾಗಿರೋದು ನೋಡಬೇಕು. ಯಾಕೆ, ಏನು, ಎತ್ತ, ಇವೆಲ್ಲ ಏನು ಬೇಡ ಕ್ವಶನ್ ಮಾರ್ಕ್ಗಳು, ಸರಿನಾ? ಸರಿ ಆಯಿತು ವರ್ಷ ಅವರೇ, ನನ್ನ ಹತ್ರ ಮಾತು ಬಿಡಬೇಡಿ, ನೀವು ಮಾತಾಡ್ತಾ ಇರ್ರಿ. ಸುಗುಣ ನೆನ್ನೆ ಹೆಂಗೆ ಕೇಳಿದ್ಲು ಗೊತ್ತಾ ನನ್ನ? ಅಯ್ಯೋ ಇವಳೇ ವಿಜಿ, ನಾನು ನೀನು ಇಬ್ಬರು ಕ್ಲೋಸು ಅಂಥದ್ರಲ್ಲಿ ನಾವು ದೂರ ಆಗಬಾರ್ದು ಕಡೆ, ನಾವು ಯಾವತ್ತಿದ್ರೂ ನಾವು ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ಲು.
ಸರಿ ಹೇಳಿದಾಳಲ್ಲ ಇಬ್ಬರು ಚೆನ್ನಾಗಿರ್ಬೇಕು ಅಂತೇಳಿ, ಇಬ್ಬರು ಚೆನ್ನಾಗಿರಿ ನನ್ನ ಹತ್ರ ಅಷ್ಟೇ. ಅಯ್ಯೋ ದೇವ್ರೇ, ಇಬ್ರನ್ನೂ ನೋಡ್ಕೊಳ್ತೀರಾ, ಇಬ್ರನ್ನೂ ನೀವು ಮದುವೆ ಆಗ್ತೀರಾ? ನೀವು ನನ್ನ ಒಪ್ಕೊಳ್ಳಿ ವಿಜಿ ಅವರೇ, ನಾನು ನಿಮ್ಮನ್ನಂತೂ ಕೈ ಬಿಡಲ್ಲ. ನಾನು ಇರೋವರೆಗೂ ನಾನು ನಿಮ್ಮನ್ನು ನೋಡ್ಕೊಂತೀನಿ. ಅವ್ನು ಯಾರೋ ನಿನ್ನ ಗಂಡ ಬಿಟ್ಟೋಗಿರೋನವನು ಮುಟ್ಟಾಳ, ಅವನಿಗೆ ಅದೃಷ್ಟ ಇಲ್ಲ, ನಿಮ್ಮ ಜೊತೆ ಇರೋ ಅದೃಷ್ಟ ಇಲ್ಲ. ನನಗೆ ನಿಮ್ಮ ಮನಸ್ಸು ಇಷ್ಟ ಆಯಿತು, ನಿಮ್ಮ ನಡವಳಿಕೆ, ನೀವು ಮಾತಾಡೋ ರೀತಿ, ನಿಮ್ಮ ನಗು ಪ್ರತಿಯೊಂದೂ ನನಗೆ ಇಷ್ಟ ಆಯಿತು. ನೀವು ಇವತ್ತು ನಗ್ತಾ ಇಲ್ಲ, ನಿಮಗೂ ಬೇಜಾರಾಗೈತೆ ನಾನು ಬೇಜಾರಾಗಿದ್ದೀನಿ ಅಂತ ಹೇಳಿ. ನಾನು ಬೇಜಾರಾಗಿದ್ದೀನಿ ಅಂತ ನೀವು ಯಾವಾಗ ಬೇಜಾರಾದ್ರೆ ಅದೇ ಪ್ರೀತಿ ಅನ್ನೋದು, ಸರಿನಾ? ನಿಮಗೂ ಬೇಜಾರಾಗೈತೆ ನಾನು ಮಾತಾಡದೇ ಇರೋದಕ್ಕೆ ತಾನೇ. ಏನು ಮಾಡೋಕ್ಕಾಗುತ್ತೆ ವರ್ಷ ಅವರೇ, ನನ್ನ ನೀವು ತುಂಬ ಇಷ್ಟಪಡ್ತಾ ಇದ್ದೀರ ಅಂದಮೇಲೆ ನಾನು ಒಪ್ಕೊಳ್ಳೇಬೇಕಲ್ಲ. ಸರಿ ಆಯಿತು, ಒಪ್ಕೊಂಡಿದ್ದೀನಿ ಹೇಳಿ. ಇನ್ಮೇಲಿಂದನ ನಾವಿಬ್ಬರು ಲವರ್ಸ್ ಥರನೇ ಇರೋಣ. ಲವ್ ಆ್ಯಂಡ್ ಅರೇಂಜ್, ಲವ್ ಆಗಲಿ ಫಸ್ಟ್, ಆಮೇಲೆ ಅರೇಂಜ್ ಮಾಡ್ಕೊಳೋದು, ಲವ್ ಮ್ಯಾರೇಜ್. ಅಲ್ಲೇ ಲವ್ ಮ್ಯಾರೇಜ್. ಇದಕ್ಕೆ ನಿನ್ನ ಹೆಂಡತಿ ಒಪ್ಪಬೇಕಲ್ಲ, ನೋಡೋಣ. ಒಪ್ತಾಳೆ, ನನ್ನ ಹೆಂಡ್ತಿ ಒಪ್ತಂಗಿರ್ತಾಳ, ನಾನು ಒಪ್ಪಿಸ್ತೀನಿ. ಈಗ ಬಂದಿದ್ದೀವಿ, ಅವಳು ನಿನ್ಗೆ ಹೇಳ್ತಿ, ಅವಳಿಗೂ ಇವಾಗ ಗಂಡ ಇಲ್ಲ, ಒಪ್ಕೊಂಡು ಚೆನ್ನಾಗಿರ್ಬೇಕು ನೀನು ಅಂತ ಹೇಳೋಣ. ಸರಿಯಪ್ಪ, ಏನೋ ಮಾಡಿ ಸುಗುಣ ಗೊತ್ತಾದರೆ ನಾನು ಏನು ಮಾತಾಡಲ್ಲ ಅಷ್ಟೇ, ನೋಡಿ ಹೇಳಿರ್ತೀನಿ. ಒಂದಲ್ಲ ಒಂದು ದಿವಸ ಗೊತ್ತಾಗೇ ಆಗುತ್ತೆ, ಈ ವಿಷಯ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ನಾನಿಲ್ಲ, ನನ್ನ ಮನಸ್ಸಲ್ಲೇನಿತ್ತು, ನನ್ನ ಗೆಳತಿ ಆಗಿರೋ ಸುಗುಣನಿಗೆ ಮೋಸ ಮಾಡಬಾರ್ದು ಅನ್ನೋದು ಇದ್ದಿದ್ದೆ ನನ್ನ ಮನಸ್ಸಲ್ಲಿ. ಆದರೆ ನೀವು ಕೇಳ್ತಾ ಇಲ್ಲ, ಏನು ಮಾಡಲಿ, ಒಪ್ಕೊಂಡ್ಲೇಬೇಕಲ್ಲ. ಬೇಡ, ನೀವು ಬಲವಂತಕ್ಕಾದರೆ ಒಪ್ಕೊಳ್ಳೇಬೇಡ್ರಿ. ಬಲವಂತ ಇದರಿಂದ ಪಡ್ಕೊಳ್ಳೋ ಪ್ರೀತಿ ನನಗೆ ಬೇಡವೇ ಬೇಡ. ನೀವು ಮನಸ್ಪೂರ್ವಕವಾಗಿ ಒಪ್ಪಿದ್ರೆ ಸಾಕು. ನೀವು ನನ್ನ ಮನಸಾರೆ ಇಷ್ಟಪಡಬೇಕು. ಬಲವಂತವಾಗಿ ವರ್ಷ ಅವ್ರು ಬಲವಂತ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಪ್ಕೊತಾ ಇದ್ದೀನಿ ಅಂದ್ಕೋಬೇಡಿ. ಬೇಕಾದರೆ ನೀವು ಹೆಂಗೆ ನನಗಿಷ್ಟ ಇಲ್ಲ ಅಂತ ಹೇಳಿ ನೆನ್ನೆ ಹೆಂಗೆ ಹೇಳ್ಬಿಟ್ರು ಹಂಗೆ ಹೇಳ್ಬಿಡಿ ಈಗ್ಲೂ. ನಾನು ಇದೊಂದು ಸತಿ ಕೇಳಿ ಸುಮ್ಮನೆ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಇಲ್ವಾ? ಇಷ್ಟನೇ ವರ್ಷ ಅವರೇ, ತುಂಬ ಇಷ್ಟ 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 ಇಷ್ಟ. ಸರಿನಾ? ಹಿಂಗೆ ಹೇಳ್ಬೇಕು. ಚೆಲುವಿನ ಚಿತ್ತಾರ ಮಾದೇಶ ಆಗಿದ್ದೀರಾ ನೀವು. ನಮ್ಮ ಲವ್ ಇನ್ಮೇಲೆ ಹಂಗೇನೆ, ನನ್ನ ಮಾದೇಶ ಅಂದ್ಕೊಳ್ಳಿ, ನೀವು ಐಸು ಆಗ್ತೀರಾ, ಸರಿನಾ? ಐಸು ಅಮೂಲ್ಯ ನೀವು ಇನ್ಮೇಲಿಂದ ನನಗೆ. ವಿಜಿ ಅವರ, ನಾನು ಇನ್ಮೇಲಿಂದ ಐಸು ಅಂತ ಕರಿತೀನಿ ನಿಮ್ಮನ್ನ. ಸರಿ ಆಯಿತು, ಹೇಳು ಮಾದೇಶ. ಆಯಿತು, ನನ್ನ ಐಸು ಅಂತಲೇ ಕರಿ. ಐಸು ಐಸು ಐಸು, ನಾನಂದರೆ ನಿನಗೆ ಇಷ್ಟನಾ? ಅಯ್ಯೋ, ಎಸ್ಸತಿನೂ ಹೇಳಿ ನಿನಗೆ ಇಷ್ಟ ಇಷ್ಟ ಅಂತ ಹೇಳಿ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಎಸ್ಸತಿ ಹೇಳಿ ನಿನಗೆ. ಸೂಪರ್ ಆಗೈತೆ. ಆದರೂ ನನಗೆ ಯಾಕೋ ನೀವು ಬಲವಂತಕ್ಕೆ ಒಪ್ಕೊಳ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಐತೆ. ಆದರೂ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ಸಮಾಧಾನ ಸಿಗೋ ಥರ ನೀವು ಹೇಳಬೇಕು ನನಗೆ. ಐಸು ಸಮಾಧಾನ ಸಿಗೋ ಥರ ಹೇಳು ಐಸು. ಸರಿ, ಸಂಜೆ ಹೋಗ್ಬೇಕಾದ್ರೆ ಪಾರ್ಕಲ್ಲಿ ಹೋಗಿ ಮಾತಾಡೋಣ, ಸರಿನಾ? ಪಾರ್ಕಲ್ಲಿ ಹೋಗಿ ಮಾತಾಡಿ ಅವಾಗ ಹೇಳ್ತೀನಿ, ನಿಮಗೆ ಸಮಾಧಾನ ಆಗುತ್ತೆ, ಸರಿನಾ? ಓಕೆನಾ? ಓಕೆ ಐಸು, ಓಕೆ. ಅದ್ರಲ್ಲಿ ಹಾಡೈತೆ ನೋಡು, ಚೆಲುವಿನ ಚಿತ್ತರ ಫಿಲಮಲ್ಲಿ, ಜನುಮದ ಗೆಳತಿ ಅಂತ ಹೇಳಿ, ಆ ಹಾಡು ನನಗೆ ತುಂಬ ಇಷ್ಟ. ಸರಿ ಆಯಿತು ಬಿಡಿ ವರ್ಷ ಅವರೇ, ಇನ್ಮೇಲೆ ನಮ್ಮದು ಚೆಲುವಿನ ಚಿತ್ತಾರ ಲವ್ ಸ್ಟೋರಿ ಇನ್ಮೇಲಿಂದ ನಮ್ಮದು. ನಾನಂದರೆ ಮೆಕ್ಯಾನಿಕ್ ಮಾಡಲ್ಲಪ್ಪ, ಮಾದೇಶನ್ ಥರ. ನಾನು ಮೆಕ್ಯಾನಿಕ್ ಎಲ್ಲ ಮಾಡಲ್ಲ, ಬೈಕೆಲ್ಲ ಸರಿ ಮಾಡಲ್ಲ. ನಾನಿನ್ನೇನೋ ಅಮೂಲ್ಯ ಥರ ನಾನು ಬ್ಯಾಗ್ ಹಾಕ್ಕೊಂಡು ನಾನು ಹೋಗ್ತೀನಾ? ನಾನಿನ್ನೇನು ಹೋಗಲ್ಲ, ನಾನು ಇಲ್ಲೇ ಸೂಪರ್ ಮಾರ್ಕೆಟಿಗೆ ಬರ್ತೀನಿ, ನೀವು ಸೂಪರ್ ಮಾರ್ಕೆಟಿಗೆ ಬರ್ತೀರಾ. ಅವಳು ಇನ್ನೂ ಚಿಕ್ಕ ಹುಡುಗಿ, ಆವಾಗಲೇ ಮದುವೆ ಆಗಿದ್ಲು. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ, ಬ್ಯಾಗ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಬ್ಯಾಗ್ ಹಾಕ್ಕೊಂಡು ಸೂಪರ್ ಮಾರ್ಕೆಟಿಗೆ ಬರ್ತೀನಿ, ನೀವು ಬ್ಯಾಗ್ ಹಾಕ್ಕೊಂಡು ಸೂಪರ್ ಮಾರ್ಕೆಟಿಗೆ ಬರ್ತೀರಾ ಅಷ್ಟೇ. ಸರಿ ಆಯಿತು, ಕೆಲಸ ನೋಡೋಗ್ರಿ, ಹೋಗಿ ಮುಖ ಡಲ್ ಮಾಡ್ಕೋಬೇಡಿ, ಒಪ್ಕೊಂಡಿದ್ದೀನಿ, ಹೋಗಿ. ಆದರೂ ಇನ್ನೂ ಸ್ವಲ್ಪ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ. ನೋಡೋಣ ಸಾಯಂಕಾಲ ಗಂಟನ. ಇನ್ಮೇಲಿಂದ ನಾವು ಇಬ್ರು ಚೆಲುವಿನ ಚಿತ್ತಾರ ಮೂವಿ ಮಾದೇಶ ಐಸು ಇಲ್ವಾ, ಆ ಥರ ನಾನು ವರ್ಷ ಅವ್ರು ಇನ್ಮೇಲಿಂದನ. ಏನು ಮಾಡೋಕ್ಕಾಗುತ್ತೆ, ವರ್ಷ ಅವ್ರು ನನ್ನ ಅಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಒಪ್ಕೊಂಬ್ಲೇಬೇಕಲ್ಲ. ಒಪ್ಕೊಂಬ್ಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರಲ್ಲ. ಅವ್ರು ನನ್ನ ಎಷ್ಟೊಂದು ಇಷ್ಟಪಡ್ತಾ ಇದ್ದಾರೆ. ಆದರೆ ನನ್ನ ಗಂಡ ನೋಡು, ಇಷ್ಟಪಡೋರ್ನಾಗ ಹಿಂಗೆ ನಾನು ಇಷ್ಟಪಡಬೇಕೇ ಹೊರತು ಇಷ್ಟಪಡದಿಲ್ಲದವ್ರು ನನ್ನ ಗಂಡ ನಾನು ಇಷ್ಟಪಡೋದಿಲ್ಲ. ಆದರೆ ನಾನು ಇಷ್ಟಪಡ್ತೀನಿ, ಇವ್ರು ನನ್ನ ಇಷ್ಟಪಡ್ತಾ ಇದ್ದಾರೆ, ನಾನು ಇವ್ರನ್ನ ಇಷ್ಟಪಡಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಇನ್ಮೇಲಿಂದ ಇವ್ರನ್ನೂ ನಾನು ಇಷ್ಟಪಡ್ತೀನಿ. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.